ಅಣ್ಣ ಎಲ್ಲರಿಗೂ ನಮಸ್ಕಾರ. ಏನು ಘಟ ತೆಗೆದುಬಿಟ್ಟಿದ್ದಾರೆ ಅಂತ ಕೇಳ್ಬಿಟ್ಟಿದ್ರ? ಇವತ್ತು ಭಾನುವಾರ ಅಲ್ವಾ, ಸುಮ್ಮನೆ ಮನೇಲಿದ್ದೆ, ಅದಕ್ಕೆ ಘಟ ತಗ್ಬಿಟ್ಟ. ಇವನು ಯಾರನ್ನು ಕೇಳ್ತೀರ? ಹಿಂದ್ಗಡೆ ಇರೋರು ಇವರ ನಮ್ಮ ಬಾಸ್, ಅಂದರೆ ನನ್ನ ಮಗ. ಮಾತಾಡ್ತೀನಿ ನೋಡ್ತೀರಾ, ಮಡಿಕೇರಿ ಅವ್ರಿಗೆ ನಿಮ್ಗೆ ಗೊತ್ತು, ಅಲ್ಲಿರೋರೆಲ್ಲ ಮರಳ ಮಾತಾಡೋದು. ಹಾಯ್ ಅಂತೇಳಿ ನೋಡೋಣ ಜೋರಾಗಿ. ನಾವೆಲ್ಲಿಗೆ ಬಂದ್ವಿ ಅಂದರೆ ಹಿಂದಿರೋದು ಏನಕ್ಕೆ ಅಂದರೆ ಇಲ್ಲಿ ಸ್ವಲ್ಪ ಐಟಮ್ ತೊಗೊಂಡು ಹೋಗ್ಬಿಡೋಣ ಅದಕ್ಕೆ ಅಂತ ಹಂಗೆ ಬಂದೆ. ಅದು ನೋಡಿದ್ರೆ ಇಲ್ಲಿ ಚಾಪೆ ಇತ್ತು. ಈ ಚಾಪೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಈ ಚಾಪೆಯಲ್ಲಿ ಮನಗೋದೆ ಒಂಥರ ಮಜಾನೇ ಬೇರೆ ಬಿಡಿ. ಎಷ್ಟೇ ಬೆಡ್ ಎಷ್ಟೇ ಕಾಸ್ಟ್ಲಿ ಇರಲಿ, ಚಾಪೆ ಥರ ಮನಗೋದಲ್ಲಿ ಯಾವುದು ಬರಲಿ. ಊರ ಕಡೆಯಲ್ಲೇ ಇರ್ತದೆ ಚಾಪೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಅದಕ್ಕೆ ಚಾಪೆ ಒಂದು ಇದು. ಸರಿ, ಹಂಗೆ ಓದಿ ವೀಡಿಯೋ ಹಾಕ್ತೀನಿ, ಯಾಕಂದರೆ ತುಂಬ ದೊಡ್ಡ ವೀಡಿಯೋ ಬರೋಲ್ಲ, ಇವತ್ತು ಚಿಕ್ಕ ವೀಡಿಯೋ ಬರೋದು. ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನಿಸ್ತದೆ. ವೀಡಿಯೋ ನೋಡ್ಕೊಂಬನ್ನಿ. ಪ್ಲ್ಯಾನ್ ಮಾಡಿದ್ದೀನಿ ನಾನು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಏನು ಮಾಡಬೇಕು ಗೊತ್ತಾ, ಫಸ್ಟ್ ಈ ಗಡ್ಡ ಈ ಕೂದಲಿದೆ ಎರಡೂ ಕಟಿಂಗ್ ಮಾಡಬೇಕು. ತುಂಬ ಬೆಳೆದ್ಬಿಟ್ಟಿದೆ. ನಾನು ಅವಾಗವಾಗ ಈ ಗಡ್ಡ ಕೂದಲೆಲ್ಲ ಬೇಗ ತೆಗಿಯಲ್ಲ ಅಷ್ಟು. ಯಾಕೆಂದರೆ ನಾನು ಏನಕ್ಕೆ ತೆಗಿಯಲ್ಲ ಅಂದರೆ, ನಾನು ಯಾವ ದೇವಸ್ಥಾನಕ್ಕೆ ಯಾವ ಟೈಮ್ ಬೇಕಾದ್ರೂ ಹೋಗ್ಬಿಡ್ತೀನಿ. ನಾನು ಹೇಳೋಕ್ಕಾಗಲ್ಲ. ಆವಾಗ ಹೋದ ತಕ್ಷಣ ಯಾವ್ದಾರು ಒಂದು ದೇವಸ್ಥಾನಕ್ಕೆ ನಾನು ತಲೆ ಮೊಟ್ಟೆ ಹೊಡೆದು ಬಿಡ್ತೀನಿ. ಅದು ಇಂಥ ದೇವ್ರಿಗೆ ಅಂತ ನಾನು ಅರಿಕೆ ಮಾಡಲ್ಲ. ನನಗೆ ಸಕ್ಸಸ್ ಆಗಬೇಕು. ನಿಮ್ಮ ಹತ್ರ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇಲ್ಲ, ನನಗಾಗಿರೋ ನೋವನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ನನಗೆಷ್ಟು ಮೋಸ ಮಾಡಿದ್ದಾರೆ, ಸ್ವಲ್ಪನಾರು ಅವ್ರಿಗೆ ಸಿಕ್ಕಬೇಕಲ್ಲ ಅಣ್ಣ. ನೀವೇ ಹೇಳಿ. ತಪ್ಪು ಮಾಡಿದವರು ಅನುಭವಿಸಲೇಬೇಕು, ಯಾರಾದರೂ ಸರಿ. ಯಾಕೆ ನೋವನ್ನು ಹೇಳ್ತೀನಿ ಅಂದರೆ, ಅಷ್ಟು ದುಡ್ಡು ನಾನು ಕಳ್ಕೊಂಬಿಟ್ಟಿದ್ದೀನಿ. ನಾನು ಅದು ಯಾಕಂದರೆ ನಮ್ಗೆ ಅಷ್ಟು ಮೋಸ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ಲೇ ನಾನು ಅವತ್ತೇ ಹೇಳಿದ್ದು ಇವತ್ತು ಹೇಳಿದ್ದೀನಿ. ನಾನು ಹೋಗ್ಬಿಟ್ಟು ನೀವೇ ಬೇಕಾದ್ರೆ ಒಂದು ಹಳೆ ವೀಡಿಯೋ ಚೆಕ್ ಮಾಡ್ಬೋದು. ಈ ವಿಡಿಯೋ ಮಾಡ್ತಾ ಇರೋದು ನನಗೆ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ನನಗೆ ನ್ಯಾಯ ಸಿಗಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು. ಅವರಿಗೆ ನಮಗೆ ಎಷ್ಟು ಮೋಸ ಮಾಡಿದ್ದಾರೆ. ಅದಕ್ಕೆ ಇವಾಗ ದೇವಸ್ಥಾನ ಏರಿ ಹತ್ರ ಬರ್ತದೆ, ಬೂದಿಕೆರೆ ಕ್ರಾಸ್ ಹತ್ರ. ನಾನು ಒಂದು ಸಲ ಹೋಗಿದ್ದೀನಿ. ಅಲ್ಲಿ ಆ ಕಡೆ ಈ ಕಡೆ ಏರಿ ಇರ್ತದೆ, ಅದು ಸೆಂಟ್ರಲ್ ಬರ್ತದೆ ಬೂದಿಕೆರೆ ಕ್ರಾಸ್ ಹತ್ರ. ಒಳಗಡೆ ಹೋಗ್ಬೇಕು, ಅದು ಬೂದಿಕೆರೆ ಕ್ರಾಸ್ ಹತ್ರ ಒಳಗಡೆ ಹೋಗ್ಬೇಕು. ಸರಿ, ಅಲ್ಲಿಗೆ ಪ್ಲ್ಯಾನ್ ಮಾಡಿದ್ದೀನಿ. ಫಸ್ಟ್ ಹೋಗ್ಬಿಟ್ಟು ಈ ಕಟಿಂಗ್ ಮಾಡೋಣ. ಈ ಕಟಿಂಗ್ ಮಾಡಿದ್ರೇ ನಮ್ಗೆ ಹೋಗೋಕ್ಕಾಗೋದು ಅಲ್ಲಿಗೆ. ಇಲ್ಲಾಂದರೆ ಹಂಗೇನಲ್ಲ, ತುಂಬ ಆಗ್ಬಿಟ್ಟಿದೆ. ಅದಕ್ಕೆ ನಾನು ತೆಗಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸರಿ, ಕಟಿಂಗ್ ಶಾಪ್ ಹತ್ರ ಹೋಗೋಣ ಬನ್ನಿ. ಅಷ್ಟೇ ನೋಡಿ, ಇಲ್ಲಿದ್ದಾರೆ ನೋಡಿ. ಈ ಪಂಚರ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಏನು ಮಾಡೋಣ ಅಂದರೆ, ಗಾಡಿ ಹಿಂದ್ಗಡೆ ಇರೋ ಫಿಲ್ಟ್ರ್ ಬಿಚ್ಚಿಬಿಡೋಣ. ಈ ಫಿಲ್ಟ್ರ್ ಏನಕ್ಕೆ ಬಿಚ್ಚೋದಂದರೆ, ಈ ಫಿಲ್ಟ್ರ್ ಬಂದ್ಬಿಟ್ಟು ಹಿಂದ್ಗಡೆ ಫುಲ್ಲು ಡಸ್ಟ್ ತುಂಬಿರ್ತದೆ. ಹಾಗಂದ್ರೆ ಗಾಡಿ ಪಿಕಪ್ ಇರಲ್ಲ. ಅದು ಆ ಫಿಲ್ಟ್ರ್ ನಿಮ್ಗೆ ನಾನು ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ. ಬನ್ನಿ ಒಂದು ಸೆಕೆಂಡ್ ತೋರಿಸ್ತೀನಿ. ಅದು ಈ ಗಾಡಿ ಪ್ರಾಬ್ಲಮ್ ಬರ್ತದೆ ನೋಡಿ, ತೋರಿಸ್ತೇನೆ ನೋಡಿ. ನೋಡಿ ಅದೇ ಫಿಲ್ಟ್ರ್ ಇದ್ರೊಳಗಡೆ ಇರ್ತದೆ ನೋಡಿ. ನಿಮ್ಗೆ ಕಾಣ್ತಾ ಇದೆಯಾ? ಇದ್ರೊಳಗಡೆ ಇರೋದು ನೋಡಿ. ಇದನ್ನು ಬಿಚ್ತೀನಿ ನೋಡಿ. ಈಗ ಬಿಚ್ಚಿ ತೋರಿಸ್ತೀನಿ. ಅದು ನೋಡಿ ಹೆಂಗೆ ಡಸ್ಟ್ ಹೊಡೆದ್ಬಿಟ್ಟಿದೆ ನೋಡಿ. ಅಷ್ಟು ಡಸ್ಟ್ ಹೊಡೆದ್ಬಿಟ್ಟಿದೆ ಅದ್ರ ಒಳಗಡೆ ನೋಡಿ. ಇವಾಗ ಆ ಫಿಲ್ಟ್ರನ್ನ ತೆಗಿತೀನಿ, ನೋಡ್ಕೊಳ್ಳಿ. ನೋಡಿ ಇದೇ ಫಿಲ್ಟ್ರ್, ನೋಡಿದ್ರೆ ಕಾಣ್ತಾ ಇದೆಯಾ? ಈ ಫಿಲ್ಟ್ರನ್ನ ಬಂದಿವಾಗ ಈ ಪಂಚರ್ ಅಂಗಡೀಲಿ ಕೊಡಬೇಕು. ಈ ಪಂಚರ್ ಅಂಗಡೀಲಿ ಇದು ಕೊಟ್ಟರೆ ಇವ್ರೇನು ಮಾಡ್ತಾರೆ, ಸ್ವಲ್ಪ ಬ್ಲೋನ ಹಿಡಿದು ಕೊಡ್ತಾರೆ ನೋಡಿ. ಹೆಂಗಿದೆ ನೋಡಿ ಇದು ಅಣ್ಣವ್ರೆ. ಇದು ಒಂದೇ ಒಂದು ನೋಡಿ, ಇದೇ ಫಿಲ್ಟ್ರನ್ನ ಆಡೋದು. ಇದನ್ನ ಇದ್ರೊಳಗಡೆ ಡಸ್ಟ್ ಹಿಡ್ಕೊಂಡ್ಬಿಟ್ರೆ ಗಾಡಿ ಬೆಳಿಗ್ಗೆ ನಾನು ಅಷ್ಟು ಡಸ್ಟ್ ತುಂಬ್ಕೊಂಡ್ಬಿಟ್ಟಿರ್ತದೆ ಇದ್ರೊಳಗಡೆ. ಕ್ಲೀನ್ ಆಯ್ತದೆ ನೋಡಿ. ಕಷ್ಟ ಇದೆ. ಫುಲ್ಲು ಡಸ್ಟ್ ತುಂಬ್ಕೊಂಡ್ಬಿಟ್ರೆ ಹೋಗಿದ್ಯಾ? ಇಲ್ಲ ಅಲ್ಲ. ಈ ಕ್ಯಾರ್ ಬ್ರೋ ಏನಕ್ಕೆ ಹೋಗ್ತಿದ್ದಾನೆ ಅಂದರೆ, ಗೊತ್ತಿರೋರನ್ನ ಅಲ್ಲಿ ಬಿಡಕ್ಕೆ ಹೋಗೋದು. ಅದಕ್ಕೆ ತೋರಿಸ
ಗಡ್ಡ ಇದೆಲ್ಲ ತೊಳ್ಬಿಟ್ರೆ ನನ್ನ ನೋಡೋಕೆ ನನಗೇನೋ ಒಂದು ಥರ ಇದೆ, ನನಗೆ ಬೇಜಾರಾಯ್ತದೆ ನನ್ನ ಗಡ್ಡ ಹೋಗ್ಬಿಡ್ತಲ್ವ ಅಂತ ಅಲ್ವಾ. ಗಡ್ಡ ಇರೋದು ಏನೋ ಒಂದು ವಿಷಯ ಗೊತ್ತಾ, ಇನ್ನೊಂದು ಎಲ್ಲರೂ ನಮ್ಮನ್ನ ಸ್ವಲ್ಪ ಮರ್ಯಾದೆ ಕೊಡ್ತಾರೆ. ಗಡ್ಡ ತೆಗೆದು ಇಟ್ಕೊಳ್ಳಿ, ಮರ್ಯಾದೆಯೇ ಸಿಗಲ್ಲ. ಈ ಕ್ಯಾರ್ಪುರ ಯಾವಾಗಲೂ ಹಿಂಗೆ ಇರೋದು. ಸುಮಾರು ವಿಡಿಯೋ ಮಾಡಿದ್ದೀನಿ, ಆದ್ರೆ ಹೇಳ್ತೀನಿ ನಾನು, ಕ್ಯಾರ್ಪುರ ಬಂದ್ಬಿಟ್ಟು ಯಾವಾಗಲೂ ಹಿಂಗೇನೆ, ಇಲ್ಲಿ ರಶ್ ಆಗಿರುತ್ತೆ. ಬೆಳಿಗ್ಗೆ ಮಾರ್ಕೆಟ್ ಅದೆಲ್ಲ ಹೂವು ಅದೆಲ್ಲ ಬರ್ತಾವಲ್ವ, ಇದೆಲ್ಲ ಕಮ್ಮಿ ಇಲ್ಲಿ, ಅದಕ್ಕೆ ಇಷ್ಟು ರಶ್ ಆಗಿರ್ತದೆ. ಯಾವಾಗ ಹೂ ನೋಡಿ ನಿಲ್ಲಿಸ್ತೀನಿ, ಹೂ ತೋರಿಸ್ತೀನಿ ಎಲ್ಲಿದೆ ಅಂತ. ನೋಡಿ ಇದೆಲ್ಲ ಹೂದು ಈ ಕಡೆ, ಇಲ್ಲಿ ಸುಮಾರು ಗಾಡಿ ಬೇರೆ ನಿಲ್ಸಕ್ಕಾಗಲ್ಲ, ಅದೊಂದು ದೊಡ್ಡ ತಲೆನೋವು ಇದೆ ನನಗೆ. ನೋಡಿ ಇದೆಲ್ಲ ಹೂ ಮಾರ್ಕೆಟ್ ನೋಡಿ, ಕ್ಯಾರ್ಪುರದು ನೋಡಿ, ಎಲ್ಲ ಫುಲ್ಲು ಹೂದು ಬಂದ್ಬಿಟ್ಟಿದೆಲ್ಲ ನೋಡಿ. ಅಲ್ಲಿ ಏನೇನು ಹೂ ಇಟ್ಟಿದ್ದಾರೆ ನೋಡಿ. ಯಾಕಂದರೆ ಈ ಕ್ಯಾರ್ಪುರದಲ್ಲಿ ಬಂದರೆ ಎಲ್ಲ ಸಿಗ್ತದೆ, ಎಲ್ಲ ಇರ್ತದೆ ಈ ಐಟಮ್ಸ್ ಎಲ್ಲ ಕ್ಯಾರ್ಪುರದಲ್ಲಿ. ಇದು ವೆಂಕಟೇಶ್ವರ ಜ್ಯುವೆಲರ್ ಶಾಪ್ ಅಂತ, ಎಲ್ಲ ಕ್ಯಾರ್ಪುರ ಜಾಸ್ತಿ. ಇಲ್ಲಿ ಹೂ ಬಂದು ಹಣ್ಣುಗಳೇ ಒಳಗಡೆ ಇರೋದು. ಬೆಳಿಗ್ಗೆ ನೋಡಬೇಕು ನೀವು ಏನು ರಶ್ ಆಯ್ತದೆ ಇಲ್ಲಿ ಅಂತ. ಬೆಳಿಗ್ಗೆ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಡ್ತದೆ, ತುಂಬ ಅಷ್ಟು ರಶ್ ಆಗಿರ್ತದೆ. ಗಡ್ಡೆ ತೆಗೆದ್ಮೇಲೆ ಮಾತಾಡೋಕ್ಕೆ ನನಗೆ ಏನೋ ಒಂಥರ ಇದೆ, ಬಾಯಿ ಆ ಕಡೆ ಹೋಯ್ತು, ಒಂಥರ ಎಳ್ಕೊಂಡಾಯ್ತು, ಒಂದು ಕಡೆಗೆ ಬೇರೆ ಕಡೆಗೆ ಹೋಯ್ತಾ ಇದೆ. ಎಲ್ಲ ಕ್ಯಾರ್ಪುರ ಮುಗಿತೀವಿ ನೋಡಿ. ಇದೆಲ್ಲ ಅಂದರೆ ನೆಕ್ಸ್ಟ್ ಬರೋದು ಇದು ITI ಗೇಟ್ ಬಂದ್ಬಿಡ್ತಾರೆ ನೋಡಿ. ಇದೆಲ್ಲ ಇದೆ, ಇಲ್ಲಿಂದ ITI ಗೇಟ್ ಸ್ಟಾರ್ಟ್ ಆಗೋದು.